ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಯಾರ್ಯಾರು ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಲೈಕ್ ಕೊಡ್ತಿದ್ದೀರಾ, ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಇನ್ನೊಬ್ರು ಕಷ್ಟಕ್ಕೆ ನೀವು ನೆರವಾಗ್ತಿದ್ದೀರಾ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ? ಅಂದರೆ ಇನ್ನೊಬ್ಬರು ಬೇರೆಯವ್ರ ಕಷ್ಟಕ್ಕೆ ನಾವು ನೆರವಾದರೆ ಗಾಯ್ಸ್, ನಮಗೆ ಇನ್ನೊಂದು ಕಡೆಯಿಂದ ನಿಜವಾಗ್ಲೂ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಯಾಕಂದರೆ ನನಗೆ ಇದು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇರೋದು ಹೊರತು ಸುಮ್ಮನೆ ನಾನು ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಇಲ್ಲ ಲೈಕ್ಸ್ಗಾಗಲಿ ಹೇಳ್ತಾ ಇಲ್ಲ ಗೈಸ್. ಇನ್ನೊಬ್ರು ಕಷ್ಟಕ್ಕೆ ನೆರವಾದರೆ ನಿಮಗೂ ಕೂಡ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ, ಹೇಗೆ ಮೇಡಮ್ ನಾವು ಲೈಕ್ ಕೊಟ್ಟ ತಕ್ಷಣ ನಮಗೆ ಇನ್ನೊಬ್ರು ಕಷ್ಟಕ್ಕೆ ನಾವು ನೆರವಾಗ್ತೀವಿ ಅಂತ ನೀವು ಕೇಳ್ಬೋದು. ಅಂದರೆ ಗೈಸ್, ನೀವು ಲೈಕ್ ಕೊಟ್ಟಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ? ಅವ್ರಿಗೆಲ್ಲ ಏನೋ ಒಂದು ಕಡೆಯಿಂದ ನಮಗೆ ಸ್ವಲ್ಪನಾದರೂ ಹೆಲ್ಪ್ ಆದರೆ ಸಾಕು. ಲೈಕ್ ಕೊಡೋಕ್ಕೇನು ಕಾಸು ಕೊಡಬೇಕಾ? ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ? ಕಮೆಂಟ್ ಮಾಡೋಕ್ಕೆ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್. ಏನಂದರೆ ತುಂಬ ಜನ ಸಾಲ 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 ಮಾಡ್ಕೊತಾನೇ ಇರ್ತೀರಾ. ಯಾಕಪ್ಪ ನಮ್ಗೆ ಈ ಥರ ಕಷ್ಟಗಳು ಬರ್ತಾನೆ ಇದೆ, ಸಾಲ ಅನ್ನೋದು ಜಾಸ್ತಿ ಆಗ್ತಿದೆ, ಇಲ್ಲಾಂದರೆ ಇರೋ ಸಾಲ ನಮಗೆ ತೀರ್ಸೋಕ್ಕಾಗ್ತಾ ಇಲ್ಲ, ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ನಮಗೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ಈ ರೀತಿ ಎಲ್ಲನೂ ಕೂಡ ತುಂಬಾ ಸಫರ್ ಪಡ್ತಾ ಇರ್ತೀರ ಆಯಿತಾ. ಕೆಲವೊಬ್ಬರು ಪ್ರಾಣ ಕೂಡ ಕಳ್ಕೊಳ್ತಾರೆ, ಸಾಲ ಜಾಸ್ತಿ ಮಾಡಿ ತೀರ್ಸೋಕ್ಕಾಗ್ದೇ ಪ್ರಾಣ ಕೂಡ ಕಳ್ಕೊಂಡಿರೋದನ್ನು ನಾನು ಕಣ್ಣಾರ ನೋಡಿದ್ದೀನಿ. ದಯವಿಟ್ಟು ಆ ಥರ ಏಡಿ ಥರ ಮಾಡೋಕ್ಕೆ ಹೋಗಬೇಡಿ ಕೆಲಸನ. ಯಾಕಂದರೆ ಗಾಯ್ಸ್, ಕೆಲವೊಂದು ದೇವರು ನಮಗೆ ಕಷ್ಟ ಅಂತ ಕೊಟ್ಟ ಮೇಲೆ, ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅದು ಸರ್ವೇ ಸಾಮಾನ್ಯ ಅಲ್ವಾ? ಕಷ್ಟ ಅಂತ ದೇವರು ಕೊಟ್ಟ ಮೇಲೆ ನಮಗೆ ಒಂದು ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ಮನೆಯಲ್ಲೇ, ಅಂದರೆ ತುಂಬ ದುಡ್ಡು ಖರ್ಚು ಮಾಡ್ದೇ, ಹೊರಗಡೆ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಕೇಳ್ತೀರಾ, ಸುಮ್ಮನೆ ಅದು ಇದು ಅಂತ ಪೂಜೆ ಮಾಡಿಸ್ತೀರಾ, ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ ಅಲ್ವಾ? ದುಡ್ಡು ಖರ್ಚು ಮಾಡ್ದೇ ನಾವು ಕೆಲವೊಂದು ಪದಾರ್ಥಗಳನ್ನ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳಿಗೆ 100% ರಿಸಲ್ಟ್ ಸಿಗುತ್ತೆ. ಹಾಗೆಯೇ ನಿಮ್ಮ ಕಷ್ಟಗಳಿಗೂ ಕೂಡ ಮುಕ್ತಿ ಅನ್ನೋದು ಸಿಗುತ್ತೆ ಆಯಿತಾ. ಇದು ಏನಂದರೆ ಗೈಸ್, ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರ ಆಗಿರಬಹುದು, ಕೆಲವೊಂದು ರೆಮಿಡಿಗಳನ್ನ ನಮಗೆ ಅಂತಂದರೆ ಮನುಷ್ಯನ ಏಳಿಗೆಗೆ, ಹಾಗೆಯೇ ಮನುಷ್ಯನ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರನೇ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಆಯಿತಾ. ಯಾವುದೇ ಒಂದು ರೆಮಿಡಿ ತಂತ್ರಗಳನ್ನ ಮಾಡ್ಕೋಬೇಕಾದ್ರೆ ಗೈಸ್, ನೀವು ನಿಮ್ಮ ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಹೇಳಿ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಅಂದಿದ್ದೇ ಇರುತ್ತೆ. ಒಬ್ಬೊಬ್ಬರಿಗೆ ಹಣ ಇರುತ್ತೆ, ಆದರೆ ಆರೋಗ್ಯದ ಸಮಸ್ಯೆ ಇರುತ್ತೆ. ಇನ್ನೊಬ್ಬರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ಮನೇಲಿ ನೆಮ್ಮದಿ ಇರುತ್ತೆ, ಆದರೆ ಹಣ ಅನ್ನೋದು ಸಮಸ್ಯೆ ಆಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ನರದೃಷ್ಟಿ ಆಗಿರಬಹುದು, ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು, ಕೆಟ್ಟ ಕಣ್ಣಾಗಿರಬಹುದು. ಈ ರೀತಿ ಮನೆ ಮೇಲೆ ನಮಗೆ ಕೆಟ್ಟ ದೃಷ್ಟಿ ಆಗಿರಬಹುದು, ಇಲ್ಲ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಮಕ್ಕಳು ಪದೇ ಪದೇ ಹುಷಾರು ತಪ್ತಿದ್ದಾರೆ, ಹಾಗೆಯೇ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಅಲ್ಲೂ ಕೂಡ ನಿಮಗೆ ನೆಮ್ಮದಿ ಇರೋದಿಲ್ಲ, ಏನೋ ಒಂಥರ ಕಿರಿಕಿರಿಯಲ್ಲಿ ಜಗಳಗಳು ಆ ಥರ ಆಗಿರಬಹುದು. ಇಲ್ಲಾಂದರೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಶಾಪ್ಗಳು ಇಟ್ಕೊಂಡಿರ್ತೀರಾ, ಅಲ್ಲೂ ನಿಮಗೆ ಬಿಸ್ನೆಸ್ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋರು ಈ ಒಂದು ರೆಮಿಡಿನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿ 100ಗೆ 200% ರಿಸಲ್ಟನ್ನು ಕೊಡುತ್ತೆ ಗೈಸ್, ಓಕೆನಾ. ಯಾಕಂದರೆ ಇದು ಬಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದು. ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರ ಆಗಿರ್ಬೋದು, ನಾನು ಆಗಲೇ ಹೇಳ್ದಂಗೆ 100ಗೆ 200% ರಿಸಲ್ಟ್ನ ಕೊಡುತ್ತೆ. ಮನುಷ್ಯನಿಗೆ ಏಳಿಗೆಗೆ ಅಂತಲೇ ಕೆಲವೊಂದು ಶಾಸ್ತ್ರಗಳಲ್ಲಿ, ಅಂದರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಒಂದು ನಂಬಿಕೆನ ಇಟ್ಟು ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ, ನೀವು ಎಷ್ಟೇ ಸಾಲ ಮಾಡ್ಕೊಂಡಿದ್ರು ಕೂಡ ಕ್ಲಿಯರ್ ಆಗುತ್ತೆ ಗಾಯ್ಸ್, ಓಕೆನಾ. ಸೊ ಬನ್ನಿ, ಯಾವ ರೀತಿ ಮಾಡೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ರೆಮಿಡಿಗೆ ಗಾಯ್ಸ್, ನಿಮಗೆ ಬೇಕಾಗಿರುವಂಥದ್ದು ಈ ರೀತಿ ಒಂದು ಗಾಜಿನ ಗ್ಲಾಸ್ನ ತೊಗೊಳ್ಳಿ ಆಯಿತಾ. ಗಾಜಿನ ಗ್ಲಾಸ್ ಅನ್ನೋದು, ಗಾಜು ಅನ್ನೋದು ಗಾಯ್ಸ್, ಒಂದು ನೆಗೆಟಿವಿಟಿನ, ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಏನಾದರೂ ಇದ್ದರೆ ಅದು ಎಳ್ಕೊಳ್ಳುವಂಥ ಶಕ್ತಿ ಈ ಗಾಜಿಗೆ ಇದೆ ಆಯಿತಾ. ಅದಕ್ಕೆ ನಾನು ಪದೇ ಪದೇ ನಿಮ್ಗೆ ಹೇಳೋದು, ಗಾಜಿಂದೇ ಯೂಸ್ ಮಾಡಿ ಅಂತ ನಿಮಗೆ ಹೇಳೋದು. ಈ ಸ್ಟೀಲು ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಗಾಜಿನ ಗ್ಲಾಸ್ ಇದೇನಪ್ಪ, ಒಂದು 40 ರೂಪೀಸಿಗೆಲ್ಲ ಸಿಗುತ್ತೆ ನಿಮಗೆ ಆಯಿತಾ. ನಾನು ಕೂಡ ಇದನ್ನು 40 ರೂಪೀಸ್ ಕೊಟ್ಬಿಟ್ಟು ತೊಗೊಂಡು ಬಂದಿದ್ದು. ಅದಕ್ಕೆ
ನಿಮ್ಗೆ ಹೇಳ್ತಾ ಇರೋದು. ಒಂದು 40 ರುಪೀಸಿಗೆಲ್ಲ ಸಿಗುತ್ತೆ. ಅಂದರೆ ಕೆಲವೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಎಲ್ಲಿ ಕಮ್ಮಿ ಪ್ರೈಸ್ ನಿಮಗೆ ಸಿಗುತ್ತೆ ಅಲ್ಲಿ ತೊಗೊಳ್ಳಿ, ತುಂಬಾ ನಿಮಗೂ ಕೂಡ ಉಳಿಯುತ್ತೆ ದುಡ್ಡು ನಿಮಗೆ, ಆಯಿತಾ. ಸೊ ಈ ರೀತಿ ಒಂದು ಗಾಜಿನ ಗ್ಲಾಸ್ನ ತೊಗೊಳ್ಳಿ. ಇದ್ರ ಜೊತೆಗೆ ಗಾಯ್ಸ್ ನಾವು ತುಂಬಾ ಮಂಗಳಕರವಾದಂಥದ್ದು, ಆಯಿತಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ನಾವು ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ. ಹಾಗೆಯೇ ತುಂಬಾ ಮಂಗಳಕರವಾದಂಥದ್ದು, ನಮಗೆ ಪೂಜೆಗೆಲ್ಲ ಇದು ಫಸ್ಟು ನಮ್ಗೆ ಇದು ಪ್ರಾಮುಖ್ಯತೆನ ಕೊಡ್ತೀವಿ ನಾವು, ಅಲ್ವಾ. ಸೊ ಅದಕ್ಕೆ ಇಲ್ಲಿ ನಾನು ಅರಿಶಿಣನ ತೊಗೊಂಡಿದ್ದೀನಿ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಕಲ್ಲುಪ್ಪು, ಆಯಿತಾ. ಕಲ್ಲುಪ್ಪು ಅಂತಂದರೆ ತುಂಬಾ ಪರಮ ಪವಿತ್ರವಾದದ್ದು. ನಮ್ಮ ಅಡುಗೆಯ ರುಚಿನ ಹೆಚ್ಚಿಸೋದಕ್ಕಲ್ಲದೆ ಇದು ಕೆಲವೊಂದು ನೆಗೆಟಿವಿಟಿನ ನಮ್ಮ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ, ಆಯಿತಾ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಸಮುದ್ರದಲ್ಲೇ ಉದ್ಭವವಾಗಿರೋದು ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಈ ಕಲ್ಲುಪ್ಪನ್ನ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ಬೋದು, ಆಯಿತಾ. ಸೊ ಅದಕ್ಕೆ ನಿಮಗೆ ಕಲ್ಲುಪ್ಪನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಪ್ರತಿ ಒಂದು ರೆಮಿಡಿಗೆ ನಾವು ಕಲ್ಲುಪ್ಪನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಗೈಸ್, ಆಯಿತಾ. ಸೊ ಹಾಗೆಯೇ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ನಮ್ಮ ಕಷ್ಟಗಳು ದೂರ ಆಗುತ್ತೆ ಮೇಡಮ್ ಅಂತ ನೀವು ಕೇಳ್ಬೋದು. ನಿಮ್ಗೇನಾದರೂ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಏನಾದರೂ ಇದ್ದರೆ ಈ ಒಂದು ಪರಿಹಾರ ಅನ್ನೋದು ಆ ನೆಗೆಟಿವಿಟಿನ ನಿಮ್ಮ ಮನೆಯಿಂದ ಹೊರಗಡೆ ಓಡಿಸುತ್ತೆ, ಆಯಿತಾ. ಹಾಗೆಯೇ ಯಾವುದಾದ್ರೂ ಕಣ್ದೃಷ್ಟಿ ಆಗಿರಬಹುದು, ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು, ಅದು ಕೂಡ ಇದ್ದರೂ ಕೂಡ ನಿಮ್ಮ ಮನೆಯಿಂದ ಅಂದರೆ ಆ ದೃಷ್ಟಿಗಳೆಲ್ಲ ಕಳೆಯುತ್ತೆ. ಹಾಗೆಯೇ ನಿಮಗೆ ಆರೋಗ್ಯದ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ, ಈಗ ಡಾಕ್ಟರ್ಗೆಲ್ಲ ತೋರಿಸ್ತೀರಾ, ನಿಮಗೇನು ಪ್ರಾಬ್ಲಮ್ಸೇ ಇರಲ್ಲ ಅಂದರೂ ಕೂಡ ನಿಮ್ಗೆ ಆರೋಗ್ಯದ ಸಮಸ್ಯೆ, ಆ ರೀತಿ ನಾನು ಕೂಡ ಫೇಸ್ ಮಾಡಿದ್ದೀನಿ. ಸೊ ಅದು ಕೂಡ ನಿಮಗೆ ಇದು ಒಂದು ಪ್ರಾಮುಖ್ಯತೆನ ಕೊಡುತ್ತೆ ಅಂತ. ಅಂದರೆ ಅದನ್ನು ಕೂಡ ಆರೋಗ್ಯದ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಜೊತೆಗೆ ಮೇನಾಗಿ ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ, ತುಂಬ ಸಾಲನ ಮಾಡ್ಕೊಂಡಿದ್ರೆ ನಿಮ್ಮ ಸಾಲ ಅನ್ನೋದು ಬೇಗನೆ ನಿಮಗೆ ಮುಕ್ತಿಗೊಳ್ಳುತ್ತೆ ಗೈಸ್. ನಾನು ನಿಜನೇ ಹೇಳ್ತಾ ಇದ್ದೀನಿ, ಕೇಳಿ. 100% ಈ ಒಂದು ಮಾಡ್ಕೊಳ್ಳಿ ನೀವು. ನಾನು ಎಷ್ಟೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ರೆಮಿಡಿಗಳನ್ನೂ ಟ್ರೈ ಮಾಡಿ ಗೈಸ್, ಆಯಿತಾ. ಯಾಕಂದರೆ ಈ ಒಂದು ರೆಮಿಡಿಯಿಂದನೇ ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂತಲೂ ಇರ್ಬೋದು, ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಗ್ಲಾಸ್ ಒಳಗಡೆ ನಾನು ನೀರನ್ನು ತೊಗೊಂಡಿದ್ದೀನಿ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಮುಕ್ಕಾಲು ಭಾಗದಷ್ಟು ನೀವು ನೀರನ್ನ ತೊಗೊಳ್ಳಿ. ಈ ನೀರನ್ನೋದು ಚೆಲ್ಲಬಾರ್ದು ಕೆಳಗಡೆಗೆ ಈ ರೆಮಿಡಿ ಮಾಡ್ಕೊಳ್ಬೇಕಾದ್ರೆ. ಹಾಗೆಯೇ ಗಾಯ್ಸ್, ಇದನ್ನು ನೀವು ಶುಕ್ರವಾರ ಇಲ್ಲ ಅಂತಂದರೆ ಮಂಗಳವಾರ ಮಾಡ್ಕೊಳ್ಬೋದು, ಆಯಿತಾ. ಶುಕ್ರವಾರ ರಾತ್ರಿ ನೀವು ಮಲ್ಕೊಳ್ಬೇಕಾದ್ರೆ ಯಾರಿಗೂ ಕೂಡ ಗೊತ್ತಾಗದೇ ಇರೋ ಥರ ರಹಸ್ಯವಾಗಿ ಇದನ್ನು ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಮನೆಯವ್ರಿಗೂ ಕೂಡ ಈ ಒಂದು ರೆಮಿಡಿ ಮಾಡ್ತಿದ್ದೀನಿ ಅಂತ ಗೊತ್ತಾಗಬಾರ್ದು, ಸರಿನಾ. ಎಲ್ಲ ಮಲ್ಕೊಂಡ್ಮೇಲೆ ಹೋಗಿ ನೀವು ಈ ರೀತಿ ಒಂದು ಗ್ಲಾಸ್ ಒಳಗಡೆ ನೀರನ್ನ ತುಂಬಿಸ್ಕೊಳ್ಳಿ. ಹಾಗೆಯೇ ಇದ್ರ ಒಳಗಡೆಗೆ ಗಾಯ್ಸ್ ನಾನಿಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪನ್ನೇ ತೊಗೊಳ್ಳಿ. ಈ ರೀತಿ ರೆಮಿಡಿಗಳಿಗೆ ನೀವು ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕು. ಹೊಸದಾಗಿ ಯಾವುದಾದ್ರೂ ಒಂದು ಪ್ಯಾಕೆಟ್ನ ತಂದು ಇಟ್ಕೊಂಬಿಡಿ, ಈ ಥರ ರೆಮಿಡಿಗೆ ಅಂತಲೇ. ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಇದನ್ನು ರಾತ್ರಿನೇ ಮಾಡ್ಕೊಳ್ಬೇಕು ನೀವು. ಎಲ್ಲ ಮಲ್ಕೊಂಡ್ಮೇಲೆ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ನಾನು ಇಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ 1 ಸ್ಪೂನಷ್ಟು ನಾನು ಅರಿಶಿನೂ ಕೂಡ ಇದ್ರೊಳಗಡೆ ಸೇರಿಸ್ಕೊಂಡಿದ್ದೀನಿ, ಸರಿನಾ. ಈ ರೀತಿ ನೋಡಿ, ಈ ರೀತಿ ಸೇರಿಸ್ಕೊಂಡು ಆದಮೇಲೆ ಗಾಯ್ಸ್ ನೀವು ಈ ಒಂದು ಗ್ಲಾಸ್ ಒಳಗೆ ನೀರನ್ನ ಚೆಲ್ಲಬಾರ್ದು. ಇದನ್ನು ನೀವು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕಾಗತ್ತೆ, ಆಯಿತಾ. ರಾತ್ರಿ ಮಾಡ್ಕೊಳ್ತೀರಾ ಅಲ್ವಾ. ರಾತ್ರಿ ಮಾಡ್ಕೊಂಡಾದಮೇಲೆ ನೀವು ಈ ಒಂದು ಗ್ಲಾಸ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕು, ಯಾವುದು ಈಶಾನ್ಯ ಮೂಲೆ ದಿಕ್ಕು ಇದೆ ಅಲ್ಲಿ ಇದನ್ನು ತೊಗೊಂಡೋಗಿ ಇಟ್ಬಿಡಿ, ಸರಿನಾ. ನೈಟು ಫುಲ್ಲು ಇದು ಅಲ್ಲೇ ಇರಬೇಕು. ಅದಾದಮೇಲಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಅಂದರೆ ಗೈಸ್ ನೀವು ನೈಟೆಲ್ಲ ಇಟ್ಬಿಟ್ಟಿರ್ತೀರ ಅಲ್ವಾ. ಇಟ್ಟಾಗ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ, ಹಾಗೆಯೇ ಯಾವುದೇ ಒಂದು ದೃಷ್ಟಿ ಆಗಿದ್ರೂ ಕೂಡ, ಯಾವುದೇ ಒಂದು ಅಂದರೆ ಜನಗಳ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಕೂಡ ನಿಮಗೆ ಈ ಒಂದು ಕಲ್ಲುಪ್ಪು ಹಾಗೆಯೇ ಅರಿಶಿನದು ನೀರೊಳಗಡೆ ಹಾಕಿರ್ತೀರ ಅಲ್ವಾ. ಸೊ ಆ ನೆಗೆಟಿವ್ ಎಲ್ಲನೂ ಕೂಡ ಎಳ್ಕೊಂಡಿರುತ್ತೆ ಇದು. ಈ ಒಂದು ನೀರು ಅನ್ನೋದು ತುಂಬಾ, ಜಲ ಅನ್ನೋದು ತುಂಬಾ ಒಂದು ಪರಮ ಪವಿತ್ರವಾದಂಥದ್ದು ಕೂಡ ಅದು ಅಲ್ವಾ. ಸೊ ಅದಕ್ಕೆ ನಾನು ನಿಮಗೆ ನೀರನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಈ ನೀರೊಳಗಡೆ ನೀವು ಕಲ್ಲುಪ್ಪು ಹಾಗೆಯೇ ಅರಿಶಿನ ಹಾಕಿ ನೀವು ಈಶಾನ್ಯ ಮೂಲೆಯಲ್ಲಿ
ಇಟ್ಟು ನೋಡಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವಿಟಿ ಇದ್ದರೂ ಕೂಡ ಈ ಒಂದು ರೆಮಿಡಿ ಅನ್ನೋದು ಮನೆಯಿಂದ ಅದನ್ನು ಹೊರಗಡೆ ಹಾಕುತ್ತೆ. ಒಂದು ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗಡೆ ಹೋದ್ಮೇಲೆ ಸಕಾರಾತ್ಮಕ ಶಕ್ತಿ ಮನೆಗೆ ಬಂದಮೇಲೆ ನಿಮ್ಮ ಮನೆಯಲ್ಲಿ ಎಂಥದೇ ಪ್ರಾಬ್ಲಮ್ ಇರಲಿ ಗೈಸ್, ಆಯಿತಾ, ಹಣಕಾಸಿನ ಸಮಸ್ಯೆನೇ ಇರಲಿ, ಹಾಗೆಯೇ ಆರೋಗ್ಯದ ಸಮಸ್ಯೆ ಇರಲಿ, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಕ್ಲಿಯರ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ, ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಸರಿನಾ? ನನ್ನ ಚಾನಲಲ್ಲಿ ಬಂದು ಗಾಯ್ಸ್ ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಒಂದ್ಸಲ ಇದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು. ಸುಮ್ಮನೆ ನೀವೇನೋ ಒಂದು ರೆಮಿಡಿ ಮಾಡ್ಕೋತೀರಾ, ನಿಮ್ಗೆ ವರ್ಕೌಟ್ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದು ನಂಬಿಕೆ ಇಟ್ಟು ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆ ಗಾಯ್ಸ್ ಈ ಒಂದು ನೀರನ್ನು ನೀವು ಹೊರಗಡೆ ತೊಗೊಂಡೋಗಿ. ಸರಿನಾ? ಅಂದರೆ ಮನೆಯಲ್ಲಿ ಒಂದು ತೊಟ್ಟು ಕೂಡ ಈ ನೀರನ್ನೋದು ಚೆಲ್ಲಬಾರ್ದು. ನೀವು ನಿಧಾನಕ್ಕೆ ತೊಗೊಂಡೋಗ್ಬಿಟ್ಟು ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಈ ಒಂದು ನೀರನ್ನು ನೀವು ಚೆಲ್ಬಿಟ್ಟು ಬರಬೇಕು. ಸರಿನಾ? ಗ್ಲಾಸ್ನ ವಾಪಸ್ ತೊಗೊಂಡು ಬಂದು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಮತ್ತೆ ನೀವು ರೀಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಈ ಒಂದು ರೆಮಿಡಿನ ನೀವು ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಸರಿನಾ? ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ನಿಮ್ಮ ಮನೆಯಿಂದ ಹೊರಗಡೆ ತೊಲಗುತ್ತೆ. ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಒಳಗಡೆ ಬರುತ್ತೆ ಗಾಯ್ಸ್. ಸಾಲ ಏನಾದರೂ ಮಾಡ್ಕೊಂಡಿದ್ರೆ ನೀವು ನಿಜವಾಗ್ಲೂ ನಿಮ್ಮ ಸಾಲ ಅನ್ನೋದು ಬೇಗನೆ ನಿಮಗೆ ಕ್ಲಿಯರ್ ಆಗುತ್ತೆ. ನಾನಾ ಮೂಲಗಳಿಂದ ನಿಮಗೆ ದುಡ್ಡು ಬಂದೇ ಬರುತ್ತೆ. ಆವಾಗ ನೀವು ನಿಮ್ಮ ಸಾಲನ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ನಿಮಗೆ ಏನೋ ಒಂದು ಯಾವ ಕಡೆಯಿಂದ ನಿಮಗೆ ದುಡ್ಡು ಬರುತ್ತೆ ಅಂತ ಗೊತ್ತಿಲ್ಲ ಗಾಯ್ಸ್, ಒಟ್ಟಿನಲ್ಲಿ ದುಡ್ಡಂತೂ ಖಂಡಿತವಾಗ್ಲೂ ಮನೆಗೆ ಬಂದೇ ಬರುತ್ತೆ. ಸರಿನಾ? ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆಯೇ ಲೈಕ್ ಕೊಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಲೈಕ್ ಕೊಟ್ಟು ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ನಿಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ದೇವರು, ಆಯಿತಾ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಇನ್ನೊಂದೇನಂತಂದರೆ ಗಾಯ್ಸ್, ತುಂಬಾ ಪಾಸಿಟಿವ್ ಆಗಿ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. 4, 5, 6 ಏಂಜಲ್ಸ್ದು ನೀವು ಮ್ಯಾನಿಫೆಸ್ಟೇಷನ್ನ ಮಾಡಿದ್ದೀರಾ. ನನಗೆ ತುಂಬ ಕಮೆಂಟ್ಸ್ ಬಂದಿದೆ. ನಾನು ಅದನ್ನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೆ ಲಾಸ್ಟ್ ಟೈಮೇ. ಹಾಗೆಯೇ ತುಂಬ ಜನ ಈ ರೀತಿ ವಿಡಿಯೋ ಬೇಕು ಮಾಡಿ ಮೇಡಮ್ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ನಾನು ಆ ರೀತಿ ವಿಡಿಯೋಗಳನ್ನ ಕೂಡ ಮಾಡ್ತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡ್ಬೋದು. ಸರಿನಾ? ನಾನು ಅದನ್ನು ನಿಮಗೆ ಆನ್ಸರ್ ಮಾಡೇ ಮಾಡ್ತೀನಿ. ಹಾಗೆಯೇ ಆದಷ್ಟು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಯೂಸ್ ಆಗಲಿ, ಏನೋ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆಗಲಿ ಅಷ್ಟೇ. ಓಕೆನಾ? ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, 4, 5, 6 ಏಂಜಲ್ಸ್ ಆಗಿರಬಹುದು, ಎಲ್ಲರೂ ಕೂಡ ಎಲ್ಲ ದೇವರುಗಳು ಕೂಡ ಅಂದರೆ ನೀವು ಇಷ್ಟಪಡೋ ದೇವರಾಗಿರ್ಬೋದು, ನಿಮ್ಮ ಮನೆ ದೇವರಾಗಿರಬಹುದು, 4, 5, 6 ಏಂಜಲ್ಸ್ ಆಗಿರಬಹುದು, ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬೈ ಬಾಯ್.